ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಭಾಸ ತೀರ್ಥದಲ್ಲಿ ಯಾದವರು ಅವರವರಲ್ಲೇ ಬಡದಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಅದೆಲ್ಲವನ್ನ ನೋಡ್ತಾ ಕೃಷ್ಣ ನಿರ್ಲಿಪ್ತನಂತೆ ನಿಂತು ಬಿಟ್ಟಿದ್ದ. ಪ್ರದ್ಯುಮ್ನ ಯಾದವ ವೀರರ ಮೇಲೆ ಏರಿ ಹೋಗ್ತಾ ಇದ್ದದ್ದು ಕೃಷ್ಣನ ಕಣ್ಣಿಗೆ ಬಿತ್ತು. ಇವನಿಗಾಗಿನೇ ಅಲ್ವಾ ಅವತ್ತು ಪಾಪ ಇವನ ತಾಯಿ ರುಕ್ಮಿಣಿ ಭೂಮಿ ಆಕಾಶ ಒಂದಾಗೋ ಹಾಗೆ ಅಳ್ತಾ ಕೂತಿದ್ದದ್ದು. ಪ್ರದ್ಯುಮ್ನ ಬಾಲ್ಯ ನೆನಪಾಯಿತು ಶ್ರೀಕೃಷ್ಣನಿಗೆ. ರುಕ್ಮಿಣಿಗೆ ಪುತ್ರೋತ್ಸಾಹ, ಆದರೆ ಮಗು ಹುಟ್ಟಿದ ಆನಂದ ಅವಳಿಗೆ ಹೆಚ್ಚು ದಿನ ಉಳಿಲಿಲ್ಲ. ಶ್ರೀಕೃಷ್ಣನ ಸಂತಾನದಿಂದ ನಿನಗೆ ಸಾವು ಅಂತ ಅಸುರ ಶಂಬರಾಸುರನಿಗೆ ಅಶರೀರವಾಣಿಯಾಗಿತ್ತು. ಹೀಗಾಗಿ ಅವನು ಕೃಷ್ಣನ ಸಂತಾನದ ಜನನಕ್ಕಾಗಿ ಕಾದು ಕೂತಿದ್ದ. ದ್ವಾರಕೆಯಲ್ಲಿ ತನ್ನ ಬೇಹುಗಾರರನ್ನ ಬಿಟ್ಟಿದ್ದ. ರುಕ್ಮಿಣಿಯ ತವರು ವಿದರ್ಭದಲ್ಲಿ ಕೂಡ ಈ ಅಸುರ ಶಂಬರನ ಬಂಟರು ರುಕ್ಮಿಣಿಯ ಮಗುವಿನ ಜನನದ ಸುದ್ದಿಗಾಗಿ ಕಾಯ್ತಾ ಇದ್ರು. ರುಕ್ಮಿಣಿಗೆ ಗಂಡು ಮಗು ಆಯಿತು ಅಂತ ಗೊತ್ತಾದ ಕೂಡಲೇ ಶಂಬರ ವೇಷ ಬದಲಿಸಿಕೊಂಡು ರುಕ್ಮಿಣಿಯ ಅರಮನೆಗೆ ಬಂದ. ಅಲ್ಲಿ ಆ ವೇಳೆಗಾಗಲೇ ಅವನ ಬೇಹುಗಾರರು ಅಂತಃಪುರವನ್ನ ಸೇರಿಯಾಗಿತ್ತು. ಅಲ್ಲಿ ದಾಸಿಯರಂತೆ ವೇಷ ಮರೆಸಿಕೊಂಡಿದ್ದ ಶಂಬರನ ಅನುಚರರ ಸಹಾಯದಿಂದ ಅವನು ರುಕ್ಮಿಣಿಯ ಮಗುವನ್ನ ಅಪಹರಿಸಿಬಿಟ್ಟ. ಹೀಗೆ ಹುಟ್ಟಿದ 10ನೇ ದಿನವೇ ಪ್ರದ್ಯುಮ್ನನ್ನ ಅಪಹರಿಸಿದ್ದ ಶಂಬರ ಅವನನ್ನ ಸಮುದ್ರದಲ್ಲಿ ಎಸೆದು ಬಿಡ್ತಾನೆ. ಮಗು ಕಾಣೆಯಾದ ವಿಷಯ ಗೊತ್ತಾಗಿ ರುಕ್ಮಿಣಿ ಒಂದೇ ಸಮಕ್ಕೆ ಅಳೋದಕ್ಕೆ ಶುರು ಮಾಡಿದ್ಲು. ಯಾವ ತಾಯಿಗೆ ತಾನೇ ಆ ನೋವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾದೀತು? ಚೊಚ್ಚಲ ಕಂದ ಹುಟ್ಟಿ ಇನ್ನೂ 10 ದಿನ ಕೂಡ ಕಳೆಯೋ ಮೊದಲೇ ಅಂತಃಪುರದಿಂದಲೇ ಅಪಹರಣವಾಗಿತ್ತು. ಏನಾಯ್ತು ನನ್ನ ಮಗು, ಅದನ್ನ ಹುಡುಕಿಸಿಕೊಡಿ ಅಂತ ರುಕ್ಮಿಣಿ ಗೋಳಾಡತೊಡಗಿದ್ರೆ ಅತ್ತ ಸಮುದ್ರದ ಪಾಲಾದ ಕಂದನನ್ನ ಭಾರಿ ಮೀನೊಂದು ನುಂಗಿಬಿಡ್ತು. ಹಾಗೆ ಪ್ರದ್ಯುಮ್ನನ್ನ ನುಂಗಿದ ಮರುಕ್ಷಣವೇ ಅದು ಮೀನುಗಾರರ ಬಲೆಗೆ ಬಿತ್ತು ಮತ್ತು ಅದನ್ನ ಸಮುದ್ರದಿಂದ ಹೊರತೆಗೆದ ಮೀನುಗಾರ ಆ ಭಾರಿ ಕಾಯದ ಮೀನನ್ನ ಶಂಬರನ ಅರಮನೆಗೆ ಸಾಗಿಸಿದ್ದ. ಅಲ್ಲದನ್ನ ಕತ್ತರಿಸಿದ ಅಡಿಗೆ ಸಹಾಯಕಿ ಮಾಯಾವತಿ ಅದರ ಹೊಟ್ಟೆಯಲ್ಲಿದ್ದ ಮುದ್ದು ಕಂದನನ್ನ ನೋಡಿದ್ಲು. ಅವಳಿಗೋ ಗಾಬರಿ. ಈ ವಿಷಯನ ತಮ್ಮ ರಾಜ ಶಂಬರನಿಗೆ ತಿಳಿಸಿ ಮಗುವನ್ನ ಅವನಿಗೆ ಒಪ್ಪಿಸಬೇಕು ಅಂದ್ಕೊಂಡ ಮಾಯಾವತಿ ಅರಮನೆಯ ಕಡೆಗೆ ಹೋಗ್ತಿರೋವಾಗಲೇ ಅಲ್ಲಿಗೆ ನಾರದರ ಆಗಮನವಾಗುತ್ತೆ. ಅವರು ಆ ಕಂದನ ಜನ್ಮ ವೃತ್ತಾಂತವನ್ನು ಅವಳಿಗೆ ತಿಳಿಸಿ ಅದನ್ನು ನೀನೇ ಸಾಕು, ಎಲ್ಲ ವಿದ್ಯೆಗಳನ್ನು ಕಲಿಸಿ ಬೆಳೆಸು ಅಂತ ಹೇಳ್ತಾರೆ. ಅವನು ಹಿಂದಿನ ಜನ್ಮದಲ್ಲಿ ಮನ್ಮಥನಾಗಿದ್ದ. ಶಿವನ ತಪಸ್ಸನ್ನ ಭಂಗ ಮಾಡಿ ಪರಮೇಶ್ವರನ ಆಗ್ರಹಕ್ಕೆ ತುತ್ತಾಗಿ ಭಸ್ಮವಾಗಿ ಹೋದ ಮನ್ಮಥನನ್ನ ಕಂಡು ಅವನ ಪತ್ನಿ ರತಿದೇವಿ ಗೋಳಿಟ್ಟು ಅಳೋದಕ್ಕೆ ಶುರು ಮಾಡಿದ್ಲು. ಅವಳ ಕಣ್ಣೀರಿಗೆ ಕರಗಿದ ಶಿವ, ನಿನ್ನ ಗಂಡನಿಗೆ ದ್ವಾಪರ ಯುಗದಲ್ಲಿ ಮರುಜನ್ಮ ಕೊಡ್ತೀನಿ, ಆಗ ಅವನು ಶಂಬರಾಸುರ ಅನ್ನೋ ರಾಕ್ಷಸನ ವಧೆಗೆ ಕಾರಣನಾಗ್ತಾನೆ, ನೀನು ಕೂಡ ಮರುಜನ್ಮವನ್ನು ಹೊಂದಿ ಅವನನ್ನು ಕೂಡುವಂತಾಗಲಿ ಅಂತ ವರ ಕೊಟ್ಟ. ಅದರ ಫಲವಾಗಿ ಈಗ ಈ ಕಂದ ಜನಿಸಿದೆ ಅಂತ ನಾರದರು ಹೇಳಿದ ವಿಷಯವನ್ನು ಕೇಳಿ ಮಾಯಾದೇವಿ ಆ ಕಂದನನ್ನು ಸಾಕಿ ಬೆಳೆಸ್ತಾಳೆ. ತನಗೆ ಗೊತ್ತಿದ್ದ ಎಲ್ಲ ವಿದ್ಯೆಗಳನ್ನು ಆ ಕಂದನಿಗೆ ಕಲಿಸ್ತಾಳೆ. ತಂತ್ರವಿದ್ಯೆಯನ್ನು ಕಲಿತ ಪ್ರದ್ಯುಮ್ನನಿಗೆ ಅಷ್ಟವಸುಗಳು ದಿಕ್ಪಾಲಕರು ತಮ್ಮ ಶಕ್ತಿಯನ್ನು ಧಾರೆ ಎರಿತಾರೆ. ಅಶ್ವಿನಿ ದೇವತೆಗಳು ತಮ್ಮ ಶಕ್ತಿಯ ಮೂಲಕ ಆ ಕಂದನನ್ನ ವಯಸ್ಸಿಗೆ ಮೀರಿ ಬೆಳೆಯೋ ಹಾಗೆ ಮಾಡ್ತಾರೆ. ಖುದ್ದು ಶ್ರೀಕೃಷ್ಣನ ಮನವಿಯ ಮೇರೆಗೆ ಬ್ರಹ್ಮದೇವ ಅವನ ಬುದ್ಧಿಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ತಾನೆ. ಹೀಗಾಗಿ ಬಾಲ್ಯವನ್ನೇ ನೋಡದೆ ಪ್ರದ್ಯುಮ್ನ ಯುವಕನಾಗಿ ಹೋದ. ಇವತ್ತಿನ ವಿಜ್ಞಾನ ಅದನ್ನು ಆರ್ಟಿಫಿಷಿಯಲ್ ಮೆಚ್ಯೂರಿಟಿ ಅಂತ ಕರೆಯುತ್ತೆ. ಅವತ್ತು ಪ್ರದ್ಯುಮ್ನನ ವಿಷಯದಲ್ಲಿ ಅಶ್ವಿನಿ ದೇವತೆಗಳು ಅಂದರೆ ಅವತ್ತಿನ ವೈದ್ಯಶಾಸ್ತ್ರವನ್ನು ಬಲ್ಲ ನಿಪುಣ ವೈದ್ಯ ವಿಜ್ಞಾನಿಗಳು ವಯಸ್ಸಿಗೆ ಮೀರಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅವನನ್ನು ಬೆಳೆಯೋ ಹಾಗೂ ಮಾಡಿದರು. ಹೀಗೆ ಬೆಳೆದ ಪ್ರದ್ಯುಮ್ನ ತಾನು ಕಲಿತ ತಂತ್ರವಿದ್ಯೆ ಹಾಗೂ ಯುದ್ಧ ವಿದ್ಯೆಗಳ ಮೂಲಕ ಶಂಬರನನ್ನು ಸಂಹಾರ ಮಾಡ್ತಾನೆ. ಅವತ್ತಿಗೆ ಪ್ರದ್ಯುಮ್ನ ಭರತಖಂಡದ ಮಹಾವೀರರ ಪೈಕಿ ಒಬ್ಬ ಅನ್ನಿಸ್ಕೊಂಡ. ಶ್ರೀಕೃಷ್ಣನಿಗೆ ಗೊತ್ತಿದ್ದ ಎಲ್ಲ ಯುದ್ಧ ವಿದ್ಯೆಗಳು ಪ್ರದ್ಯುಮ್ನನಿಗೆ ಗೊತ್ತಿದ್ವು. ಚಕ್ರವ್ಯೂಹವನ್ನು ಭೇದಿಸಬಲ್ಲ ಕೆಲವೇ ಕೆಲ ವೀರರ ಪೈಕಿ ಪ್ರದ್ಯುಮ್ನ ಕೂಡ ಒಬ್ಬನಾಗಿದ್ದ. ಅತ್ಯಂತ ಪ್ರಬಲ ಹಾಗೂ ಶಕ್ತಿಶಾಲಿ ಅನ್ನಿಸ್ಕೊಂಡಿದ್ದ ವೈಷ್ಣವಾಸ್ತ್ರವನ್ನು ಅವನು ಸಂಪಾದಿಸಿದ್ದ. ಅಂಥ ಪ್ರದ್ಯುಮ್ನ ಕೃಷ್ಣನ ನಂತರ ಇಡೀ ಯದುಕುಲವನ್ನು ಸಂರಕ್ಷಿಸಿ ಕಾಪಾಡಬೇಕಿದ್ದ ಪ್ರದ್ಯುಮ್ನ ಇಲ್ಲಿ ಸೋಮರಸದ ನಶೆಯಲ್ಲಿ ಕುಲಕಂಟಕನಾಗಿ ಹೋಗ್ತಿರೋದನ್ನ ಕೃಷ್ಣ ಕಣ್ಣಾರೆ ಕಂಡ. ಎಷ್ಟೇ ಆದರೂ ಹಿಂದಿನ ಜನ್ಮದಲ್ಲಿ ಮದನ ಬಾಣಗಳ ಒಡೆಯನಾಗಿದ್ದವನು ಮನ್ಮಥನಿಂದ ಭೋಗಲೋಲುಪ ಜೀವನವಲ್ಲದೆ ಮತ್ತಿನ್ನೇನು ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಅವನ ಆತ್ಮದ ಗುಣವೇ ಭೋಗ. ಹೀಗಾಗಿ ಸೋಮರಸ ಈ ಪ್ರದ್ಯುಮ್ನನ್ನ ವಿನಾಶದ ಕಡೆಗೆ ಕರೆದೊಯ್ತಿದೆ ಅಂದ್ಕೊಂಡ ಕೃಷ್ಣನಿಗೆ ಅಲ್ಲೇ ತನ್ನ ತಂದೆಯ ಜೊತೆಗೆ ನಿಂತು ಕಾದಾಡ್ತಿದ್ದ ಅನಿರುದ್ಧ ಕಣ್ಣಿಗೆ ಬಿದ್ದ. ಆಹಾ, ಇವನೂ ಮಹಾವೀರಾನೇ, ನನ್ನಂತೆ ಕಾಣ್ತಾನೆ, ನನ್ನಷ್ಟೇ ಬಲಶಾಲಿ ಕೂಡ ಆಗ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನು ನನ್ನ ಪ್ರತಿರೂಪದಂತೆ ನಾನೇ ಅವನು ಅನ್ನೋ ಹಾಗೆ ಕಾಣ್ತಾ ಬಂದರು ದ್ವಾರಕೆಯ ಯಾದವರು. ಅವನು ಅಷ್ಟೇ ಎಷ್ಟು ಮುದ್ದಾಗಿದ್ದ ಹುಡುಗ. ಅವನ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ನನಗಾದರೂ ಎಲ್ಲಿ ಸಮಯ ಇತ್ತು? ರಾಜಕಾರ್ಯಗಳ ನಡುವೆ ನಾನು ಈ ಹುಡುಗರಿಗಾಗಿ ಸಮಯ ಕೊಡೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಇವನು
ಬಾಣಾಸುರನ ಮಗಳನ್ನು ಮದುವೆಯಾದ, ಅದು ಕೂಡ ಪ್ರೇಮ ವಿವಾಹ. ಕಡೆಗೆ ಇವನಿಗಾಗಿ ಬಾಣಾಸುರನ ಜೊತೆಗೆ ಇದೇ ಪ್ರದ್ಯುಮ್ನ, ಸಾಂಬ, ಬಲರಾಮರ ಜೊತೆಗೆ ನಾನೇ ಯುದ್ಧಕ್ಕೆ ನಿಂತ್ಕೋಬೇಕಾಯಿತು. ಅವತ್ತು ಸಾಕ್ಷಾತ್ತು ಪರಮೇಶ್ವರನೇ ಬಂದು ಅಪ್ಪಣೆ ಕೊಡಿಸದೇ ಇದ್ದಿದ್ರೆ ಬಾಣನನ್ನು ಕೊಂದೇ ಹಾಕ್ತಿದ್ದೆ. ಆದರೆ ಅವನ ಶಕ್ತಿಯನ್ನು ಮಾತ್ರ ನಾಶ ಮಾಡಿ ಅವನಿಗೆ ಜೀವದಾನ ಮಾಡುವಂತೆ ಪರಮೇಶ್ವರನ ಅಪ್ಪಣೆಯಾಯಿತು. ಹೀಗಾಗಿ ಬದುಕಿ ಉಳಿದ ಬಾಣ. ಆದರೆ ಇವನು, ಯಾವ ಯಾದವರು ಇವನನ್ನ ಕೃಷ್ಣನ ಅಪರಾವತಾರ ಅಂತ ಕೊಂಡಾಡಿ ಪ್ರೀತಿಯಿಂದ ಬೆಳೆಸಿದ್ರೋ ಅದೇ ಯಾದವರ ತಲೆಗಳನ್ನು ಕಡಿಯೋದಕ್ಕೆ ನಿಂತು ಬಿಟ್ಟಿದ್ದಾನೆ. ಕೃಷ್ಣ ತನ್ನ ಕಣ್ಣುಗಳನ್ನು ಚಿಕ್ಕದಾಗಿಸಿ ಅಲ್ಲಿ ಬಡಿದಾಡ್ತಿದ್ದ ಯಾದವರ ಕೈಯಲ್ಲಿದ್ದ ಆಯುಧಗಳ ಕಡೆಗೆ ನೋಡತೊಡಗ್ದ. ಅವನ ಮುಖದ ಮೇಲೆ ಮತ್ತೊಮ್ಮೆ ಮಂದಹಾಸ ಮಿನುಗಿತ್ತು. ಅದು ವಿಷಾದದ ನಗುನ ಅಥವಾ ಆಗಬೇಕಾಗಿದ್ದೇ ಆಗ್ತಾ ಇದೆ ಅನ್ನೋ ನಿರ್ಲಿಪ್ತ ನಗುನ ಗಮನಿಸೋದಿಕ್ಕಾದ್ರೂ ಅಲ್ಲಿ ಯಾರಿದ್ರು? ಬಡಿದಾಡ್ತಿದ್ದ ಅಷ್ಟೂ ಯಾದವರ ಕೈಗಳಲ್ಲಿ ಸಮುದ್ರದ ತೀರದುದ್ದಕ್ಕೂ ಬೆಳಕೊಂಡಿದ್ದ ಜೊಂಡಿನ ಪೊದೆಗಳಿದ್ವು. ಅಲ್ಲಿಗೆ ಕೃಷ್ಣನಿಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಅರ್ಥವಾಗಿ ಹೋಯಿತು. ಇದು ಇನ್ನು ಬಗೆಹರಿಯುವ ಕಾದಾಟವಲ್ಲ. ಆ ಕಾಲ ಸನ್ನಿಹಿತವಾಯಿತು ಅಂದ್ಕೊಂಡ ಕೃಷ್ಣ ಇನ್ನೂ ಕೆಲ ಕ್ಷಣಗಳ ಕಾಲ ಅಲ್ಲೇ ನಿಂತ. ಅವನು ನೋಡ್ತಿರುವಾಗಲೇ ಸಾತ್ಯಕಿ ನೆಲಕ್ಕುರುಳಿ ಪ್ರಾಣ ಬಿಟ್ಟ. ಅವನ ಹಿಂದೆ ಯಾರೋ ಪ್ರದ್ಯುಮ್ನನ ತಲೆಗೆ ಬಲವಾಗಿ ಹೊಡೆದ್ರು. ಅವನ ಮಗ ಅನಿರುದ್ಧ ಕೂಡ ನೆಲಕ್ಕುರುಳಿ ಬಿದ್ದರು. ಇಲ್ಲೇ ತಾನೇ ಸಾಂಬನ ಹೊಟ್ಟೆಯಲ್ಲಿ ಹುಟ್ಟಿದ ಆ ಒನಕೆಯನ್ನ ಬಲರಾಮದೇವ ತೇದು ಸಮುದ್ರಕ್ಕೆ ಸೇರಿಸಿದ್ದು. ಆ ಒನಕೆಯ ಪುಡಿ ಇಲ್ಲಿ ಜೊಂಡಿನ ರೂಪ ತಳೆದಿದೆ, ಅಥವಾ ಆ ಒನಕೆಯ ಗಂಧವನ್ನುಂಡು ಇಲ್ಲಿ ಜೊಂಡು ಬೆಳೆದಿದೆ. ಅಂದರೆ ಮಹರ್ಷಿಗಳ ಶಾಪ ನಿಜವಾಗ್ತಾ ಹೋಗ್ತಾ ಇದೆ. ಸಾಂಬನ ಗರ್ಭದಲ್ಲಿ ಹುಟ್ಟುವ ಒನಕೆ ಯದುಕುಲವನ್ನು ನಾಶ ಮಾಡಲಿ ಅನ್ನೋ ಶಾಪ ನಿಜವಾಗಿ ಹೋಗ್ತಾ ಇದೆ. ವಿಧಿಯ ಬರಹವನ್ನು ತಪ್ಪಿಸೋದಕ್ಕೆ ಯಾರಿಂದ ತಾನೇ ಸಾಧ್ಯ? ಜಗತ್ತಿನ ನಿಯಮನೇ ಹಾಗೆ ತಾನೆ. ನಮಗೆ ಹೊರಗೆಲ್ಲೂ ಶತ್ರುಗಳಿಲ್ಲ ಅಂತಾದಾಗ ಮನುಷ್ಯ ತನಗೆ ತಾನೇ ಶತ್ರುವಾಗ್ತಾ ಹೋಗ್ತಾನೆ. ಅಂತಃಕಲಹಗಳು ಶುರುವಾಗೋದೇ ಅಲ್ಲಿ. ಈ ಯಾದವರ ವಿಷಯದಲ್ಲಿ ಆಗಿರೋದು ಅದೇ ತಾನೆ. ಜಗತ್ತಲ್ಲವರನ್ನ ಕೊಲ್ಲೋದಿಕ್ಕೆ ಅಥವಾ ಗೆಲ್ಲೋದಿಕ್ಕೆ ಈಗ ಅವರಿಗೆ ಶತ್ರುಗಳು ಅಂತ ಯಾರೂ ಇಲ್ಲ. ಇದ್ದವರನ್ನೆಲ್ಲ ನಾನು ಬಲರಾಮ ಮುಗಿಸಿ ಆಗಿದೆ. ಇನ್ನು ಇವರ ಜೊತೆಗೇ ಬಡದಾಡಬೇಕು, ಅವರವರೇ ಬಡದಾಡಬೇಕು. ಹುಟ್ಟಿದ ಪ್ರತಿಯೊಬ್ಬರೂ ಸಾಯಲೇಬೇಕಲ್ಲ, ಅದಕ್ಕೊಂದು ಕಾರಣ ಬೇಕು ಅಷ್ಟೇ. ಇದು ಗಾಂಧಾರಿಯ ಶಾಪ ನಿಜವಾಗುವ ಕಾಲ ಅಂದ್ಕೊಂಡ ಕೃಷ್ಣ ತನ್ನ ಭಾರವಾದ ಹೆಜ್ಜೆಗಳನ್ನಿಡ್ತಾ ಅಲ್ಲಿಂದ ನಡೆದು ಹೋದ. ಅವನ ಕಣ್ಣುಗಳೀಗ ಬಲರಾಮನಿಗಾಗಿ ಹುಡುಕೋದಿಕ್ಕೆ ಶುರು ಮಾಡಿದ್ವು. ಯಾದವರು ಕಾದಾಡ್ತಿದ್ದ ಸಮುದ್ರ ತೀರದ ಯುದ್ಧ ಭೂಮಿಯಲ್ಲೆಲ್ಲೂ ಅವನ ಕಣ್ಣಿಗೆ ಬಲರಾಮ ಕಾಣಿಸಿಕೊಳ್ಳಿಲ್ಲ. ಹೀಗಾಗಿ ಬಲರಾಮದೇವನಿಗಾಗಿ ಹುಡುಕತೊಡಗಿದ್ದ ಕೃಷ್ಣನಿಗೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಆಲದ ಮರವೊಂದರ ಕೆಳಗೆ ಧ್ಯಾನಾಸಕ್ತನಾಗಿ ಕಣ್ಣು ಮುಚ್ಚಿ ಕೂತಿದ್ದ ಬಲರಾಮ ಕಾಣಿಸಿಕೊಳ್ತಾನೆ. ಧ್ಯಾನಭಂಗಿಯಲ್ಲಿ ಕುಳಿತಿದ್ದ ತನ್ನ ಅಣ್ಣನನ್ನ ಕೆಲ ಕಾಲ ದೃಷ್ಟಿಸಿದ ಕೃಷ್ಣ ತಲೆ ಆಡಿಸಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಮುಗುಳ್ನಕ್ಕ. ಅದಾದ ಕೆಲ ಹೊತ್ತಲ್ಲಿ ಕೃಷ್ಣ ನೋಡ್ತಿರುವಾಗಲೇ ಬಲರಾಮದೇವನ ಬಾಯಿಂದ ಮಹಾಸರ್ಪವೊಂದು ಹೊರಬಂದು ಅದು ಸಮುದ್ರದಲ್ಲಿ ಲೀನವಾಯಿತು. ದ್ವಾಪರದಲ್ಲಿ ಕೃಷ್ಣನ ಅಣ್ಣನಾಗಿ ಜನಿಸಿದ್ದ ಆದಿಶೇಷ ಇನ್ನು ತಾನು ಬಂದ ಕೆಲಸ ಮುಗೀತು ಅನ್ನೋ ಹಾಗೆ ತನ್ನ ಒಡೆಯನ ಆಗಮನಕ್ಕಾಗಿ ಅಲ್ಲಿ ಅವನ ಲೋಕವನ್ನ ಸಿದ್ಧಪಡಿಸೋದಕ್ಕಾಗಿ ಆತುರಾತುರವಾಗಿ ಸಮುದ್ರದಲ್ಲಿ ಲೀನವಾಗಿ ಹೋದ. ನಸುನಕ್ಕ ಕೃಷ್ಣ ಇವನಿಗೆ ಎಲ್ಲದರಲ್ಲೂ ಆತುರವೇ ಅಂದ್ಕೊಂಡ. ಅಲ್ಲಿಂದ ನಿಧಾನವಾಗಿ ನಡೆದು ಹೋಗಿ ಸ್ವಲ್ಪ ದೂರದಲ್ಲಿ ನಿರ್ಜನ ಪ್ರದೇಶದಲ್ಲಿದ್ದ ಅಶ್ವತ್ಥ ವೃಕ್ಷದ ಕೆಳಗೆ ಮಲಗಿ ದಣಿವಾರಿಸಿಕೊಳ್ಳತೊಡಗಿದ ಕೃಷ್ಣನಿಗೆ ತನ್ನ ಬಾಲ್ಯದ ನೆನಪುಗಳು ಮರುಕಳಿಸತೊಡಗಿದ್ವು. ಅದೇನೋ ಆಯಾಸ, ಒಂಥರ ಮಂಪರು, ಯೋಗ ನಿದ್ರೆ ಆವರಿಸಿಕೊಳ್ತಾ ಇದೆಯಾ ಅಥವಾ ವಯೋಸಹಜ ಆಯಾಸ ನನ್ನನ್ನು ಕಾಡೋದಕ್ಕೆ ಶುರುವಾಯ್ತಾ? ಹಾಗಂದ್ಕೊಂಡ ಮುರಾರಿ ಹಾಗೆ ನಿಧಾನವಾಗಿ ತನ್ನ ಬಾಲ್ಯದ ನೆನಪುಗಳಿಗೆ ಜಾರಿ ಹೋಗ್ತಿದ್ರೆ ಅವನ ಕಣ್ಣ ಮುಂದೆ ತಾಯಿ ಯಶೋದೆ ಕಾಣಿಸ್ಕೊಂಡ್ಲು. ವೃಂದಾವನದಿಂದ ಮಥುರೆಗೆ ಹಿಂತಿರುಗಿ ಬಂದ ನಂತರ ಆ ತಾಯಿಯ ಜೊತೆಗೆ ಬಹಳ ಸಮಯ ಕಳೆಯೋದಕ್ಕೆ ಕೂಡ ತನಗೆ ಸಾಧ್ಯವಾಗಲಿಲ್ಲ. ಲೋಕದ ಕೆಲಸದಲ್ಲಿ ನಾನು ನನ್ನವರನ್ನೇ ಮರೆತು ಬಿಟ್ಟಿದ್ದೆ. ಅಮ್ಮ ಯಶೋದೆ, ನಿನಗೆ ಸಂಪೂರ್ಣವಾಗಿ ಸಮಯ ನೀಡಲಾಗದ ಈ ನಿನ್ನ ಕಂದನನ್ನು ಕ್ಷಮಿಸಬಲ್ಲೆಯಾ? ಹಾಗಂದ್ಕೊಳ್ತಾ ಕೈ ಮುಗಿದ ಕೃಷ್ಣ. ಯಶೋದೆಯ ಮುಖದ ಹಿಂದೆ ಸಾವಿರ ಸಾವಿರ ಗೋಪಿಕಾಸ್ತ್ರೀಯರ ಮುಖಗಳು ಕಾಣಿಸ್ಕೊಂಡವು. ಅದೆಷ್ಟು ತಾಯಂದಿರ ಬೆರಳ ಗುರುತುಗಳು ನನ್ನ ಕರಳಿನ ಮೇಲೆ ಮೂಡಿವೆಯೋ. ಅವರೆಲ್ಲರ ಅಕ್ಕರೆ ಪ್ರೀತಿಗೆ ನಾನು ಚಿರಋಣಿ. ಭಗವಂತ ಎಲ್ಲ ಕಡೆಯೂ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ತನ್ನ ಎಲ್ಲ ಮಕ್ಕಳನ್ನ ಸಾಕೋದಿಕ್ಕಾಗಿ ಭಗವಂತನ ಮತ್ತೊಂದು ರೂಪದಂತೆ ಅವನು ಸೃಷ್ಟಿಸಿದ್ದು ತಾಯಿಯನ್ನ. ಅವಳ ಮನಸ್ಸಲ್ಲಿ ಭಗವಂತನ ಮಮತೆಯನ್ನೇ ಇಟ್ಟು ಭೂಮಿಗೆ ಕಳುಹಿಸಲಾಗಿದೆ ಅಂದ್ಕೊಂಡವನ ಕಣ್ಣ ಮುಂದೆ ಪೂತನಿ ಕಾಣಿಸ್ಕೊಂಡ್ಲು. ನಿಜ,
ಅವಳು ಕಂಸನ ಆದೇಶದ ಮೇಲೆ ನನ್ನನ್ನು ಕೊಲ್ಲೋದಕ್ಕಾಗಿ ಬಂದಿದ್ಲು. ಆದರೆ ಹಸಿದು ಬಾಯಾರಿ ಮಲಗಿದ್ದ ತನಗೆ ಅವಳು ನೀಡಿದ ಸ್ತನ್ಯಪಾನ ಅವತ್ತಿಗೆ ಅಮೃತಪಾನವೇ ಆಗಿತ್ತು. ಹಾಲುಣಿಸಿದ ತಾಯಿ ಅವಳು. ಅನಿವಾರ್ಯತೆ ಅವಳನ್ನು ವಿಷಕನ್ಯೆಯನ್ನಾಗಿಸಿತ್ತೇ ಹೊರತು ನನ್ನನ್ನು ಎತ್ತುಕೊಂಡಿದ್ದ ಅವಳ ಮನಸ್ಸಲ್ಲಿ ಯಾವ ವಿಷವೂ ಇರಲಿಲ್ಲ. ಅವಳು ಕೂಡ ಸಾಮಾನ್ಯ ತಾಯಿಯಂತೆ ಸ್ತನಪಾನ ಮಾಡಿಸಿದ್ಲು. ಅವಳನ್ನು ಮರೆತರೆ ಹೇಗೆ? ತನ್ನ ಬಾಲ್ಯದಲ್ಲಿ ತನಗೆ ಹಾಲುಣಿಸಿದ ಎಲ್ಲ ತಾಯಂದಿರು, ತುತ್ತಿಟ್ಟು ಮುದ್ದಾಡಿದ ಮಾತೆಯರೆಲ್ಲರನ್ನ ನೆನಪು ಮಾಡಿಕೊಂಡ ಕೃಷ್ಣನ ಕಣ್ಣಿಂದ ಆನಂದ ಭಾಷ್ಪ ಅವನ ಕೆನ್ನೆಯ ಮೇಲೆ ಜಾರಿತು. ಕೃಷ್ಣ ಹಾಗೆ ತನ್ನ ಹಳೆಯ ನೆನಪುಗಳೊಳಗೆ ಜಾರಿ ಹೋಗತೊಡಗಿದ್ದ. ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.